ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೊಟ್ಟ ನಂತರ ನಿನ್ನೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರು ಕೂಡ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದರು. ಹೈಕಮಾಂಡ್ ಮುಂದೆ ಸವಿವರವಾದ ಎಲ್ಲ ಮಾಹಿತಿಯನ್ನು ಕೂಡ ಕೊಟ್ಟರು. ಈಗ ಹೈಕಮಾಂಡ್ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡ ಪ್ರಾಸಿಕ್ಯೂಷನ್ ಟೆನ್ಷನ್ ನಡುವೆನೇ ನಿನ್ನೆ ಹೈಕಮಾಂಡ್ ಅನ್ನು ಭೇಟಿ ಮಾಡಿದ್ರು ಸಿಎಂ. ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸುರ್ಜೇವಾಲಾ, ವೇಣುಗೋಪಾಲ್, ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಷ್ಟು ಜನ ಇದ್ದರು ಮೀಟಿಂಗಲ್ಲಿ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವರಿಷ್ಠರು ಅಭಯವನ್ನು ಕೊಟ್ಟಿದ್ದಾರೆ. ಕಾನೂನು ಹೋರಾಟದಲ್ಲಿ ಸಂಪೂರ್ಣವಾಗಿ ಸಾಥ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು, ಯಾಕೆಂದರೆ ಇಷ್ಟು ದಿನ ರಾಹುಲ್ ಗಾಂಧಿ ಅವರು ಈ ವಿಚಾರವಾಗಿ ಎಲ್ಲೂ ಮಾತಾಡಿರಲಿಲ್ಲ. ಒಂದು ಕಡೆ ಸಿದ್ದರಾಮಯ್ಯನವ್ರ ಮೇಲೆ ಅಸಮಾಧಾನಗೊಂಡಿದ್ದಾರೆ ರಾಹುಲ್ ಗಾಂಧಿ ಅಂತ ಕೂಡ ಹೇಳ್ತಾ ಇದ್ರು. ಆದರೆ ನಿನ್ನೆ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಕಂಪ್ಲೀಟಾಗಿ ನೋಡಿದ ಬಳಿಕ ನಿಮ್ಮ ಬೆನ್ನಿಗೆ ನಾವಿದ್ದೇವೆ, ಈಗ ಯಾವುದೇ ಕ್ರಮವನ್ನು ನಾವು ತೆಗೆದುಕೊಳ್ಳೋದಿಲ್ಲ, ನೀವು ಕಾನೂನು ಹೋರಾಟವನ್ನು ಮುಂದುವರಿಸಿ, ರಾಜಕೀಯವಾಗಿ ಕೂಡ ಹೋರಾಟವನ್ನು ಮಾಡಿ, ನಾವು ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಹೋರಾಟವನ್ನು ಮಾಡ್ತೀವಿ ಅಂತ ಅಭಯವನ್ನು ಕೊಟ್ಟಿದ್ದಾರೆ. ಸಭೆಯೆಲ್ಲ ಮುಗಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಆ ನಂತರ ಏನು ಹೈಕಮಾಂಡ್ ಏನು ಹೇಳುತ್ತೆ ಈ ಪ್ರಕರಣದಲ್ಲಿ ಅಂದರೆ, ಮೂಡ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ಹೈಕಮಾಂಡೇ ಹೇಳಿರ್ತಕ್ಕಂಥ ಮಾತಿದು. ಮುಖ್ಯಮಂತ್ರಿಗಳದ್ದು ಯಾವುದೇ ಹುರುಳಿಲ್ಲ, ಅಂದರೆ ಅವ್ರ ಮೇಲೆ ಏನೂ ತಪ್ಪಿಲ್ಲ, ನೀವು ಕಾನೂನು ಹೋರಾಟವನ್ನು ಮುಂದುವರಿಸಿ. ಈಗಾಗಲೇ ಕಾನೂನು ಹೋರಾಟ ಮುಂದುವರಿಸಿ ಅವರಾಗಲೇ ಕೋರ್ಟ್ಗೆ ಹೋಗಿದ್ದಾರೆ. ಹೈಕೋರ್ಟ್ಗೆ 29ನೇ ತಾರೀಕು ಹಿಯರಿಂಗ್ ಇದೆ, ತೀರ್ಪು ಬರಬಹುದು, ಗೊತ್ತಿಲ್ಲ. ನಿಮ್ಮ ಜೊತೆಗೆ ನಾವಿದ್ದೇವೆ, ಇದೇ ಬೇಕಾಗಿದ್ದು ಸಿದ್ದರಾಮಯ್ಯನವರಿಗೆ. ಹೈಕಮಾಂಡ್ ನನ್ನ ಜೊತೆ ಇದ್ದರೆ ನಾನು ಹೋರಾಟ ಮಾಡ್ತೀನಿ, ನನಗೆ ಮತ್ತಷ್ಟು ಸ್ಥೈರ್ಯ ಬರುತ್ತೆ ಅಂತೆಲ್ಲ ಹೇಳಿದ್ರಲ್ಲ, ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಹೇಳಿದ್ದಾರೆ. ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ಚುನಾವಣೆ ಘೋಷಣೆಯಾಗಿದೆ. ಈಗಾಗಲೇ ಇನ್ನೂ 2 ಚುನಾವಣೆ ಬರುತ್ತೆ, ಅದು ಮಹಾರಾಷ್ಟ್ರದ್ದು. ಸೊ ಹಾಗಾಗಿ ಈ ಹಂತದಲ್ಲಿ ರಾಜೀನಾಮೆ ತೆಗೆದುಕೊಳ್ತಕ್ಕಂಥದ್ದು ಸೂಕ್ತ ಅಲ್ಲ, ಯಾಕೆಂದರೆ ಆ ರಾಜ್ಯಗಳ ಚುನಾವಣೆ ಮೇಲೆ ಪರಿಣಾಮ ಬೀಳುತ್ತೆ. ತನಿಖೆಯ ಬಳಿಕ ಮುಂದಿನ ತೀರ್ಮಾನವನ್ನು ಕೈಗೊಳ್ಬೋದು. ತನಿಖೆ ಆಗಲಿ. ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ, ಕೋರ್ಟ್ ಏನು ಹೇಳುತ್ತೆ ನೋಡೋಣ. ಕೋರ್ಟ್ ಒಂದು ವೇಳೆ ರಾಜ್ಯಪಾಲರ ಆದೇಶಕ್ಕೆ ಸ್ಟೇ ಕೊಟ್ಟರೆ ಸಿದ್ದರಾಮಯ್ಯನವರು ಗೆದ್ದರು ಅಂತಲೇ ಅರ್ಥ. ಕೊಡಲಿಲ್ಲ ಅಂದರೆ ತನಿಖೆ ಆಗುತ್ತೆ, ಬರಲಿ ರಿಪೋರ್ಟು, ಆಮೇಲೆ ನೋಡೋಣ. ಈ ಹಂತದಲ್ಲಿ ರಾಜೀನಾಮೆ ಬೇಕಿಲ್ಲ. ತನಿಖೆಯ ಬಳಿಕ ಮುಂದಿನ ತೀರ್ಮಾನವನ್ನು ಕೈಗೊಳ್ಳಬಹುದು. BJPಯ ರಾಜಕೀಯ ದಾಳಿಗೆ ನಾವು ಬಗ್ಗುವುದು ಬೇಡ ಅಂತಕ್ಕಂಥ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆ. ಸಿದ್ದರಾಮಯ್ಯನವರು ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದನ್ನು ಎಂಡಾರ್ಸ್ ಮಾಡ್ತಾರೆ. ಆ್ಯಂಡ್ ಸುರ್ಜೇವಾಲಾ ಗೊತ್ತಿತ್ತು ಇದೆಲ್ಲ, ಯಾಕೆಂದರೆ ಅವರು ಮೈಸೂರಿನಲ್ಲಿ ಸಮಾವೇಶ ಮಾಡಿದಾಗ ಬಂದಿದ್ರಲ್ಲ ಸುರ್ಜೇವಾಲಾ, ವೇಣುಗೋಪಾಲ್ಗೆ. ರಾಹುಲ್ ಗಾಂಧಿನ ಕನ್ವಿನ್ಸ್ ಮಾಡಬೇಕಾಗಿತ್ತು, ಮಾಡಿದ್ರು. ಸೊ ಹಾಗಾಗಿ ಈಗ ರಾಹುಲ್ ಗಾಂಧಿ ಅವರಿಂದಲೇ ಮುಖ್ಯಮಂತ್ರಿಗಳಿಗೆ ಅಭಯ ಸಿಕ್ಕಿರೋದ್ರಿಂದ ಮುಖ್ಯಮಂತ್ರಿಗಳು ಇನ್ನಷ್ಟು ರಾಜಕೀಯ ಮತ್ತು ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗೋದಕ್ಕೆ ಅವರಿಗೆ ಧೈರ್ಯ ಬರುತ್ತೆ. We believe in courts. We believe in law of the land. See, we hope that the law definitely, because the decision taken by the governor unconstitutional and illegal. Therefore, we can get the justice at the hands of the courts. I thank once again the High Command. ಇವತ್ತು ಏನು ನಮ್ಮ ಸರ್ಕಾರವನ್ನು ಗವರ್ನರ್ ಮುಖಾಂತರ ಅಭದ್ರಗೊಳಿಸಲು ಏನು ಒಂದು ಪ್ರಯತ್ನ ನಡೀತಾ ಇದೆ, ಇದು ಮುಖ್ಯಮಂತ್ರಿಗಳ ವಿರುದ್ಧ ಮಾತ್ರ ಅಲ್ಲ, ಒಂದು ಉತ್ತಮವಾದಂಥ ಸರ್ಕಾರ ನಡೀತಾ ಇದೆ. ಅದನ್ನು ಡಿಸ್ಟೆಬಿಲೈಸ್ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ. ಇಡೀ ಪಕ್ಷ ಒಗ್ಗಟ್ಟಿನಿಂದ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಲಿ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಂಡತ್ವದಲ್ಲಿ, ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಮುಂದಕ್ಕೆ ಧೈರ್ಯವಾಗಿ ನೀವು ಹೋರಾಟವನ್ನು ಮಾಡಿ ಹೇಳಿ ನಮಗೆ ಅಭಯವನ್ನು ಕೊಟ್ಟು ನಮಗೆ ಕಳಿಸ್ಕೊಟ್ಟಿದ್ದಾರೆ. They want BJP and Janata Dal are scared of the Congress guarantees, and they somehow want the Congress guarantees to be stopped. Drunk with power and using the puppet governor to destabilize an elected government. This is also an assault on a backward class chief minister. Congress government of Karnataka is committed to continuing with these Congress guarantees. We will face every assault by the union government. We will follow all our legal remedies.
ಓಕೆ, ಸಿದ್ದರಾಮಯ್ಯ ಮಾತಾಡಿದ್ರು, ಡಿ ಕೆ ಶಿವಕುಮಾರ್ ಮಾತನಾಡಿದ್ರು, ಸುರ್ಜೇವಾಲಾ ಮಾತನಾಡಿದ್ರು. ರಾಹುಲ್ ಗಾಂಧಿ ಯಾಕೆ ಮಾತನಾಡಲಿಲ್ಲ ನಿನ್ನೆ? ಇದೇ ಅನುಮಾನವೇ ಎಲ್ಲರನ್ನೂ ಕೂಡ ಕಾಡ್ತಾ ಇರ್ತಕ್ಕಂಥದ್ದು. ಮೂಡ ಹಗರಣದಲ್ಲಿ ರಿಯಾಕ್ಟ್ ಮಾಡಿಲ್ಲ ರಾಹುಲ್ ಗಾಂಧಿ. ರಾಜ್ಯಪಾಲರ ವಿಚಾರದಲ್ಲಿ ರಾಹುಲ್ ಅವರ ಸೈಲೆಂಟ್ ಅಸ್ತ್ರ ಇದು. ರಾಹುಲ್ ಪ್ರತಿಕ್ರಿಯೆ ಮಾಡದೇ ಇದ್ದದ್ದಕ್ಕೆ ರಾಜ್ಯ ನಾಯಕರು ಏನು ಹೇಳ್ತಾರೆ ಹಾಗಾದರೆ? ಮಹಾರಾಷ್ಟ್ರ ಚುನಾವಣೆ ಹಿನ್ನೆಲೆಯಲ್ಲಿ ರಾಹುಲ್ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದ್ದಾರಾ? ಬಟ್ ಇವ್ರು ಏನು ಹೇಳಿದ್ರು ಇದನ್ನೇ ರಾಹುಲ್ ಗಾಂಧಿ ಕೂಡ ರಿಪೀಟ್ ಮಾಡ್ಬೋದಾಗಿತ್ತಲ್ಲ. ರಾಹುಲ್ ಗಾಂಧಿನೇ ಹೇಳ್ಬೋದಾಗಿತ್ತು. ಈಗೇನು ಸುರ್ಜೇವಾಲಾ ಹೇಳಿದ್ರಲ್ಲ, ಇದೇ ಮಾತುಗಳನ್ನು ರಾಹುಲ್ ಗಾಂಧಿ ಮಾಧ್ಯಮದ ಮುಂದೆ ಹೇಳಬೇಕಾಗಿತ್ತು. ಎಂತೆಂಥ ವಿಚಾರದಲ್ಲಿ ಮೀಡಿಯಾ ಮುಂದೆ ಬಂದು ಮಾತನಾಡ್ತಾರೆ. ಯಾಕೆ ಮಹಾರಾಷ್ಟ್ರ ಚುನಾವಣೆ ಅಂತಕ್ಕಂಥದ್ದು ಯಾಕೆ? ಏನು ಮಹಾರಾಷ್ಟ್ರ ಚುನಾವಣೆಗೂ ಇದಕ್ಕೇನು ಸಂಬಂಧ? ನೋಡೋಣ. ಇವತ್ತು ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲೇ ಈ ಹಿಂದೆ ಮಾತಾಡಿದರು, ಅದಕ್ಕೋಸ್ಕರ ಅವ್ರು ಮಾತಾಡಿಲ್ಲ. ಬಟ್ ರಾಹುಲ್ ಗಾಂಧಿ ಅವರ ಮೌನ ಇದು ಮಹಾರಾಷ್ಟ್ರ ಚುನಾವಣೆ ಮೇಲೆ ಪರಿಣಾಮ ಬೀರ್ಬಿಡುತ್ತಂತೆ. ಇವ್ರು ಮಾತಾಡ್ಬಿಟ್ರೆ ಬಿ ಜೆ ಪಿಯವರಿಗೆ ಅಸ್ತ್ರವಾಗ್ಬಿಡುತ್ತಂತೆ. ಹಾಗೇನಿಲ್ಲ. ಪ್ರಾಸಿಕ್ಯೂಷನ್ ಸಮರದಲ್ಲಿ ರಾಹುಲ್ ಗಾಂಧಿ ಅವರ ಸೈಲೆಂಟ್ ಅಸ್ತ್ರ ಯಾಕೆ? ಇದೇ ಪ್ರಶ್ನೆ ಈಗ ಎಲ್ಲರನ್ನೂ ಕೂಡ ಕಾಡ್ತಾ ಇರೋದು. ನಿನ್ನೆ ಅವರು ಕೂಡ ಬಂದು ಮೀಡಿಯಾ ಮುಂದೆ ಮಾತಾಡ್ಬಿಟ್ಟಿದ್ದರೆ ಈ ಪ್ರಶ್ನೆನೇ ಉದ್ಭವ ಆಗ್ತಿರಲಿಲ್ಲ ಯಾರಿಗೂ. ಬಟ್ ಮಾತಾಡಿಲ್ಲ. ಮೂಡ ವಿಚಾರವನ್ನು ದೊಡ್ಡದು ಮಾಡೋದಕ್ಕೆ ಬಿ ಜೆ ಪಿ ಕಾಯ್ತಾ ಇದೆ. ದೊಡ್ಡದಾಗೋಗಿದೆ, ಮಾಡೋದಕ್ಕಿನ್ನೇನು. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ, ಅದರಲ್ಲೂ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಕೊಟ್ಟ ಮೇಲೆ ಇನ್ನೇನಿದೆ? ಇದೇನು ಸಣ್ಣ ವಿಚಾರನ? ಈಗಾಗಲೇ ಇದು ದೊಡ್ಡದಾಗೋಗಿದೆ. ಈಗ ನಾವು ರಿಯಾಕ್ಟ್ ಮಾಡಿದ್ರೆ ಅದನ್ನೇ ಅಸ್ತ್ರವಾಗಿ ಬಳಸ್ಕೋತಾರೆ. ಅಸ್ತ್ರವಾಗಿ ಬಳಸಿಕೊಳ್ಳದ ರೀತಿಯಲ್ಲಿ ರಿಯಾಕ್ಟ್ ಮಾಡಬೇಕಲ್ವಾ ವಿರೋಧ ಪಕ್ಷದ ನಾಯಕರು? ಕರ್ನಾಟಕದ ವಿಚಾರ ರಾಜ್ಯದಲ್ಲಿಯೇ ಹೋರಾಟ ಮಾಡಿ ಅಂತ ಹೇಳಿದ್ದಾರೆ. ಇದು ನಿಮ್ಮ ರಾಜ್ಯದ ವಿಚಾರ, ರಾಜ್ಯದಲ್ಲೇ ಹೋರಾಟ ಮಾಡಿ, ಕರ್ನಾಟಕದಲ್ಲೇ ಇದನ್ನು ಎದುರಿಸಿ ರಾಜಕೀಯವಾಗಿ ಹೋರಾಡಿ. ಅಂದರೆ ಇದನ್ನು ರಾಷ್ಟ್ರಮಟ್ಟಕ್ಕೆ ಕೊಂಡೊಯ್ಯೋದು ಬೇಡ ಅಂತನ? ಇವರ ಪ್ಲಾನ್ ಇದ್ದಿದ್ದು ರಾಷ್ಟ್ರಮಟ್ಟದಲ್ಲಿ ಹೋರಾಟ ನಡಿಬೇಕು, NDAಗೆ ಬಿಸಿ ಮುಟ್ಟಿಸ್ಬೇಕು, ಕೇಂದ್ರ ಗೃಹ ಸಚಿವರಿಗೆ ಬಿಸಿ ಮುಟ್ಟಿಸ್ಬೇಕು, ರಾಷ್ಟ್ರಪತಿಗಳ ಮುಂದೆ ಪರೇಡ್ ಮಾಡಿಸ್ಬೇಕು ಶಾಸಕರದ್ದು ಅಂತೆಲ್ಲ ಅಂತಿದ್ರು. ಬಟ್ ಇದು ನಿಮ್ಮ ರಾಜ್ಯಕ್ಕೆ ಸೀಮಿತವಾಗಿ ಹೋರಾಟ ಮಾಡಿ ಅಂತಂದರೆ ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಯಾಕೆ ತಗೊಂಡು ಹೋಗ್ತಿಲ್ಲ? ಯಾಕೆ ಹಿಂಜರಿಕೆ? ನೀವು ಹೇಳ್ತಾ ಇರೋ ಪ್ರಕಾರ ಕೇಂದ್ರ BJP ಸರ್ಕಾರ ರಾಜ್ಯಪಾಲರನ್ನು ಪಪೆಟ್ ರೀತಿಯಲ್ಲಿ ಯೂಸ್ ಮಾಡ್ತಾ ಇದೆ ಅಂತ ತಾನೆ? ಅದನ್ನೇ ಹೇಳಿ ದೇಶಾದ್ಯಂತ. ಯಾಕೆ ಹಿಂಜರಿಕೆ?